ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಮಲ್ನಾಡ್ ಸ್ಟೈಲಲ್ಲಿ ನಾವು ಖಾರ ಚಟ್ನಿ ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಖಾರ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕಂದರೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಬೇಕು, ಆಯಿತಾ. ಆಮೇಲೆ ಹಸಿಮೆಣಸಿನ್ಕಾಯಿ, ಒಂದೆರಡು ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂದೆರಡು ನಾಟಿ ಗೆಡ್ಡೆಗಳು, ಆಮೇಲೆ ಒಂಚೂರು ಕಲ್ಲುಪ್ಪು ಮತ್ತು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಜೀರಿಗೆ. ಇದಿಷ್ಟು ಮಲೆನಾಡಲ್ಲಿ ಮಾಡುವಂತಹ ಖಾರ ಚಟ್ನಿ. ಇದು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಚಪಾತಿಗೂ ತಿನ್ಬೋದು, ಆದರೆ ಚಪಾತಿಗೆ ಸ್ವಲ್ಪ ಹೀಟ್ ಆಗುತ್ತೆ. ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋಣ ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಒಂದು ಸ್ಮಾಲ್ ಪಾತ್ರನ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಹಸಿಮೆಣ್ಸಿನ್ಕಾಯ್ದು ತೊಟ್ಟೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಬೇಕು, ಸೊ ದಟ್ ಆವಾಗ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ನಾನಿಲ್ಲಿ 3ರಿಂದ 4 ಜನಕ್ಕೆ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ನಾನು ಇಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಖಾರ ಚಟ್ನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಬಾಡಿಸ್ಕೊಳ್ಳೋಣ. ಒಂದೇ ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇನ್ನು ಉರಿಯೋಣ. ನೋಡಿ, ಶಬ್ದ ಬರ್ತಾ ಇದೆ ಮೆಣಸಿನ್ಕಾಯ್ದು. ಇವಾಗ ಆಗಿದೆ. ನಾನು ಆಲ್ರೆಡಿ ಇಲ್ಲಿ ಹುಣಸೆ ಹಣ್ಣನ್ನು ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೋಣ. ಓಕೆ, ನಾನು ನಿಮ್ಗೆ ಆಲ್ರೆಡಿ 2 ಈರುಳ್ಳಿ ತೋರಿಸ್ದೆ ಅಲ್ಲ, ಆದರೆ ನಾನು 1.5 ಗೆಡ್ಡೆ ಈರುಳ್ಳಿನ ಈಗ ಹೆಚ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಗೆ ಇಟ್ಕೊಂಡಿದ್ದೀನಿ. ಮತ್ತು ಒಂದೇ 1 ಟೇಬಲ್ ಸ್ಪೂನ್ ಫ್ರೆಶ್ ತೆಂಗಿನ ತುರಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದು, ಹುಣಸೆಹಣ್ಣು, ಈರುಳ್ಳಿ, ಕಾಯಿ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರಲ್ಲಿ ರುಬ್ಕೊಂಬರೋಣ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಯಾಕೋ ಬ್ಲರ್ ಆಗ್ತಾಯಿದೆ, ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನೋಡಿ, ನಯಸ್ಸಾಗಿ ರುಬ್ಕೊಂಡಿದ್ದೀನಿ. ತರಿ ಇರಬಾರ್ದು, ಫುಲ್ ನಯಸ್ಸಾಗಿ ರುಬ್ಕೊಬೇಕು. ಕಾಣಿಸ್ತಾ ಇದೆಯಾ? ಇವಾಗ ಒಂದು ಪಾತ್ರೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋದನ್ನೇ ಇಟ್ಕೊಳ್ಳೋಣ, ಯಾಕಂದರೆ ಇದು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕಲ್ವಾ, ಮತ್ತು ಎಲ್ಲ ಕಡೆ ಹಾರತ್ತೆ ಮತ್ತು ಗಲೀಜಾಗುತ್ತೆ. ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀವಲ್ಲ, ಅವಾಗ ಬೆಲ್ಲ ಹಾಕೋಣ. ಯಾಕಂದರೆ ಖಾರ ಚಟ್ನಿ ಅಲ್ವಾ, ಸ್ವಲ್ಪ ಖಾರ ಇರುತ್ತೆ ಮಕ್ಕಳಿಗೆ. ಬನ್ನಿ ಒಗ್ಗರಣೆ ಹಾಕೋಣ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಈರುಳ್ಳಿ, ಕರಿಬೇವು ಹಾಕೋಣ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವೇನು ರುಬ್ಕೊಂಡಿದ್ದೀವಲ್ಲ ಖಾರ ಚಟ್ನಿಗೆ, ಅದ್ರ ಪೇಸ್ಟನ್ನ ಹಾಕೋಣ, ಆಯಿತಾ. ಇಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಬ್ರೌನ್ ಆಗೋವರೆಗೂ. ಆ್ಯಕ್ಚುಲಿ ನಾನು ತುಂಬ ಖಾರ ಚಟ್ನಿಗಳು ತಿಂದಿದ್ದೀನಿ, ಬಟ್ ಇದು ನಮ್ಮ ಅತ್ತೆ ಮಾಡೋ ಖಾರ ಚಟ್ನಿ ಇಟ್ಸ್ ಅಲ್ಟಿಮೇಟ್. ಅಷ್ಟು ಟೇಸ್ಟಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ.
ನೋಡಿ, ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಆವಾಗ ಖಾರ ಚಟ್ನಿ ಇಸ್ ರೆಡಿ. ಲೆಟ್ಸ್ ಫ್ರೈ. ಇವಾಗ ಬೆಲ್ಲ ಹಾಕೋಣ. ಬೆಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಖಾರ ಇರುತ್ತೆ ಚಟ್ನಿ. ನಮಗೆ ಸ್ವಲ್ಪ ಕಾಫಿ ತೋಟ ಅಲ್ಲ, ಸ್ವಲ್ಪ ಮಳೆ ಬರ್ತಾನೆ ಇರುತ್ತೆ, ಹಾಗಾಗಿ ಊರಲ್ಲೆಲ್ಲರೂ ಸ್ವಲ್ಪ ಖಾರನೇ ತಿಂತಾರೆ. ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಳೋಣ, ಆಯಿತಾ? ನೋಡಿ, ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಹತ್ರ ತೋರಿಸೋಣ ಅಂದರೆ ಸ್ವಲ್ಪ ಸ್ಟೀಮ್ ಜಾಸ್ತಿ ಬರ್ತಾ ಇದೆ, ಅದಕ್ಕೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನಿಮಗೇನಾದರೂ ನಾನು ಮಾಡಿರೋ ಖಾರ ಚಟ್ನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಆವಾಗ ನನಗಿನ್ನೂ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಚಾನಲ್. ಎಲ್ರಿಗೂ ನಮಸ್ಕಾರ.